ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ಇವತ್ತಿನ ನನ್ನ ಕೆಲಸ ಬಂದ್ಬಿಟ್ಟು ನನ್ನ ತೋಟಕ್ಕೆ ಸ್ವಲ್ಪ ಗ್ರೀನ್ ಮೆಶ್ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕಾರಣ ಲಾಸ್ಟ್ ಟೈಮ್ ನಾನು ಅಡಿಕೆ ಪ್ಲಾಂಟೇಷನ್ ಮಾಡಿದಾಗ ತುಂಬ ಹಣ್ಣಿನ ಗಿಡಗಳನ್ನ ಹಾಕಿದ್ದೆ. ಬಟ್ ಎಲ್ಲ ಮೇಕೆ ಕುರಿಗಳು ತಿಂದು ನನ್ನ ಪಾಲಿಗೆ ಉಳಿದಿದ್ದು ಇವೊಂದು 4 ಏಲಕ್ಕಿ ಗಿಡಗಳು ಮಾತ್ರ. ಹಾಗಾಗಿ ನಾನು ಈ ಸರಿ ಹಣ್ಣಿನ ಗಿಡಗಳನ್ನ ಪ್ಲಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಉಳಿಸ್ಕೊಳ್ಳೋದು ಯಾವ ರೀತಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ನಾನು ಯೋಚನೆ ಮಾಡಿದಾಗ ನನಗೆ ತುಂಬ ಕಡಿಮೆ ಖರ್ಚಲ್ಲಿ ಮತ್ತು ಮೇಂಟೆನೆನ್ಸ್ ಈಸಿ ಆಗೋ ಥರ ಸದ್ಯದ ಪರಿಸ್ಥಿತಿಲಿ ಯಾವುದನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಗ್ರೀನ್ ಮೆಶ್ಶು ತುಂಬ ಉಪಯುಕ್ತ ಅನ್ನಿಸ್ತು. ಕಾರಣ ನನಗಿದು ಈಗೇನು ಅಂತಂದು ಹಾಕಿದ್ದೀನಿ, ಇದು ನನಗೆ ಒಂದು 2000 ಕಾಸ್ಟ್ ಆಗಿದೆ ಅಷ್ಟೇ. ಜೊತೆಗೆ ಮೇಂಟೆನೆನ್ಸ್ ಈಸಿ. ಯಾಕೆ ಅಂತ ಅಂದರೆ ಇದು ನನ್ನ ಅಡಿಕೆ ಗಿಡ ಬಂದ್ಬಿಟ್ಟು 6x6 ಇರೋದು, ಅಂದರೆ 6 ಅಡಿ 6 ಅಡಿ ಇರೋದ್ರಿಂದ ಗ್ರೀನ್ ಮೆಷನ್ನು ನಾನು ಏನು ಮಾಡಿದ್ದೀನಿ, ಅಡಿಕೆ ಗಿಡಕ್ಕೇ ಟ್ಯಾಗ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಗಾಳಿ ನುಗ್ಗೋದಾಗಲಿ ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು ನುಗ್ಗೋದಾಗಲಿ ಅವಕಾಶ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ಇದ್ರ ಮೊರೆ ಹೋಗಿದ್ದೀನಿ. ಈಗ ನಾವು ಬೇರೆ ಕಡೆ ಹಣ್ಣನ್ನು ಕೊಂಡ್ಕೊಂಬಂದು ತಿನ್ನೋದಕ್ಕಿಂತ ನಮ್ಮ ಭೂಮಿಲೇ ನಾವು ಸಾವಯವ ಕೃಷಿ ಮಾಡಿ ನಮ್ಮ ತೋಟಕ್ಕೆ ಬಂದಾಗ ನಾವು ಅದನ್ನು ಕಿತ್ತು ತಿನ್ನೋದ್ರಲ್ಲಿ ಇರೋವಂಥ ತೃಪ್ತಿ ಕೊಂಡ್ಕೊಂಬಂದು ತಿನ್ನೋ ಅಂಥದ್ರಲ್ಲಿ ಇರಲ್ಲ. ಹಾಗಾಗಿ ಇದನ್ನು ನಾನು ಇದ್ರ ಜೊತೆಗೆ ಈ ಹಣ್ಣಿನ ಗಿಡಗಳ ಜೊತೆಗೆ ಸ್ವಲ್ಪ ಎಲ್ಲ ಸಾಂಬಾರು ಪದಾರ್ಥಗಳು, ಅಂದರೆ ಏಲಕ್ಕಿ ಆಗಿರ್ಬೋದು, ಜೊತೆಗೆ ಮೆಣಸಾಗಿರ್ಬೋದು, ಮತ್ತು ಜಾಯಿಕಾಯಿ ಮತ್ತು ಇನ್ನೂ ತುಂಬ ಸಾಂಬಾರು ಪದಾರ್ಥಗಳನ್ನ ಹಾಕಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇದು ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಸ್ವಲ್ಪ ಗಿಡಗಳು ಸ್ವಲ್ಪ ಡೆವಲಪ್ ಆಗೋವರೆಗೂ ಕೂಡ ಈ ಮೆಶ್ಶಿನ ಅವಶ್ಯಕತೆ ನನಗಿದೆ. ಅದಕ್ಕೋಸ್ಕರ ಇವತ್ತು ಈ ಕೆಲಸನ ಮಾಡ್ತಾಯಿದ್ದೀನಿ. ಇದಕ್ಕಿಂತ ತುಂಬ ಕಡಿಮೆ ಖರ್ಚಲ್ಲಿ ನನಗೆ ಯಾವುದು ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಇದಕ್ಕಿಂತ ಯಾವುದಾದ್ರೂ ಸೂಕ್ತವಾದಂಥ ಐಡಿಯಾಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.